ಸೀಟ್ ಸಿಕ್ಕಿಲ್ಲ ಅಂದ್ರೆ ತಾಳ್ಮೆಯಿಂದ ಇಲ್ಲಿಂದ ಅಲ್ಲಿ ತನಕ ನಿಂತ್ಕೊಂಡು ಹೋಗ್ಬೇಕು. ಅದು ನಿನ್ನಿಂದ ಆಗಲ್ಲ. ಯಾಕಾಗಲ್ಲ? ಆಯ್ತು ಕಣೆ, ನಡಿಯ ನೋಡೇ ಬಿಡ್ತೀನಿ ಯಾರ ತಾಕತ್ ಎಷ್ಟಿದೆ ಅಂತ ಇವತ್ತು ಗೊತ್ತಾಗೇ ಬಿಡ್ಲಿ. ಇಲ್ಲಿಂದ ಕಾಲೇಜ್ವರೆಗೂ ಬಸ್ಸಲ್ಲಿ ನಿಂತ್ಕೊಂಡೇ ಹೋಗ್ಬೇಕು. ಸೀಟ್ ಸಿಕ್ಕಿದ್ರು ಕೂತ್ಕೊಳ್ಳಂಗಿಲ್ಲ. ಡೀಲಾ? ಅದಿ ನೀನ್ ಯಾಕೋ ಅವಳ ಮಾತು ಕೇಳ್ಕೊಂಡು ಬಸ್ಸಲ್ಲಿ ಹೋಗ್ಬೇಕು? ಅಲ್ಲ ರೀ, ನೀವು ಹೋಗೋ ದಾರಿಲಿ ಆ ದಿನ ಡ್ರಾಪ್ ಮಾಡಿ ಹೋಗಿ. ಏಯ್, ಅವ್ರ ಕಾಲೇಜು ಪೂರ್ವಕ್ಕಿದೆ, ನನ್ನ ಆಫೀಸು ಪಶ್ಚಿಮಕ್ಕಿದೆ. ಅವ್ರ ಕಾಲೇಜಿಗೆ ಡ್ರಾಪ್ ಮಾಡಿ ನಾನು ಆಫೀಸ್ಗೆ ಹೋಗೋದ್ರೊಳಗೆ ಮಧ್ಯಾಹ್ನ ಆಗುತ್ತೆ. ಗಿರಿ, ಇವ್ರನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿಬಿಟ್ಟು ನೀನು ಆಫೀಸ್ಗೆ ಹೋಗಪ್ಪ. ಸರಿಯಪ್ಪ, ರೆಡಿಯಾ? ಏಯ್, ಫೋನಲ್ಲಿ ಮುಳುಗೋಗ್ಬೇಡ. ಬಸ್ ಬಂದ ತಕ್ಷಣ ಹತ್ಕೋಬೇಕು. ಬಸ್ಸಲ್ಲಿ ಯಾವನ್ ಬರ್ತಾನೆ? ಹೋಗಿ ಲೈ. ಮತ್ತೆ ಇನ್ನೇಂಗ್ ಬರ್ತಿರೋ? ಮನೆ ಹತ್ರ ಕ್ಯಾಬ್ ಸಿಗಲ್ಲ. ಇದು ಮೇನ್ ರೋಡು, ಇಲ್ಲಿ ಕ್ಯಾಬ್ ಬೇಗ ಸಿಗುತ್ತೆ. ನಾನು ಶುಯ್ ಅಂತ ಕ್ಯಾಬಲ್ಲಿ ಬರ್ತೀನಿ, ನೀನು ಟಕ್ಕು ಟಕ್ಕು ಅಂತ ಬಸ್ಸಲ್ಲಿ ಬಾ. ನಿನ್ನ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟಿಯಲ್ಲೋ, ಇಲ್ಲಿಗೆ ಬಂದ ತಕ್ಷಣ ಟುಸ್ ಪಟಾಕಿನಾ? ನಿನ್ ಬುದ್ಧಿ ಎಲ್ಲಿ ಬಿಡ್ತೀಯ ಹೇಳು? ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು. ಓಕೆ, ಥ್ಯಾಂಕ್ ಯು. ಎಸ್ ಎಸ್ ಎಸ್, ಬುಕ್ ಆಯ್ತು. 3 ನಿಮಿಷ ತೋರಿಸ್ತಾ ಇದೆ. ಹೆಂಗೆ ಹೆಂಗೆ ಹೆಂಗೆ? ಕೂತಿದ್ದೆಲ್ಲ ಇಟ್ಕೋಬೇಡ. ಏಯ್, ನಾನು ಅಷ್ಟೂರ ಕೂತೀನಿ. ನೋಡು, ನನ್ ಟೊಮಟ ಆಹಾ, ಬಸ್ ಸ್ಟಾಪ್ ಅಲ್ಲೂ ರೊಮ್ಯಾನ್ಸ್ ಮಾಡ್ತಿದ್ದಾರೆ. ನನ್ನ ಅಮ್ಮ ಈ ಸೌಭಾಗ್ಯ ಎಲ್ಲ ನೋಡ್ಬೇಕಿತ್ತು. ನೋಡು, ಈಗಲೂ ಕಾಲ ಮಿಂಚಿಲ್ಲ. ಸಾರಿ ಆದಿ ಅಂತ ಕೇಳು. ಹೋಗ್ಲಿ ಪಾಪ ಅಂತ ಶ್ರೀ ಅಂತ ಕ್ಯಾಬ್ಲೆಟ್ ಆಫ್ ಮಾಡ್ತೀವಿ. ಕ್ಯಾಬ್ ಡ್ರೈವರ್. ಹಲೋ, ನಾನಿಲ್ಲಿ ಬಸ್ ಸ್ಟಾಪಲ್ಲಿ ಇದ್ದೀನಿ. ಸರ್, ಡ್ರಾಪ್ ಎಲ್ಲಿರೋದು? ವಿಜಯಗಿರಿ ಕಾಲೇಜ್. ಓಕೆ, ಬಂದೆ. ಓಕೆ ಬಾಸ್, ಥ್ಯಾಂಕ್ ಯು. ಇನ್ನೇನು ಬರ್ತಾನೆ, ಬರ್ತೀಯ ಇಲ್ವಾ? ನಾನು ಸರ್ಕಾರಿ ಸಾವರಿಯಲ್ಲಿ ಬರ್ತೀನಿ, ನೀನ್ ಹೋಗು. ಒಳ್ಳೇದಾಯ್ತು, ನೀನ್ ಬರ್ತೀನಿ ಅಂದಿದ್ರು ಬಸ್ಸಲ್ಲೇ ಬಾರಿಯಲ್ಲೇ ಅಂತಿದ್ದೆ. ಏ ವಾಟ್, ಕ್ಯಾನ್ಸಲ್ ಆಯ್ತಾ? ರಾಸ್ಕಲ್, ಬರ್ತೀನಿ ಅಂದು ನೀ ಯಾಕೆ ಕ್ಯಾನ್ಸಲ್ ಮಾಡ್ದ? ಕಾಲ್ ಪಿಕ್ ಮಾಡೋ. ಮಾಡ್ತಾನೆ. ಏನು ಒಬ್ಬಂದ ಕ್ಯಾಬ್? ನಾನು ಕ್ಯಾಬ್ ಬುಕ್ ಮಾಡ್ತೀನಿ. 20 ನಿಮಿಷ ತೋರಿಸ್ತಾ ಇದೆ. ಸರ್, ಡ್ರಾಪ್ ಎಲ್ಲಿ? ವಿಜಯಗಿರಿ ಕಾಲೇಜು. ಕಾಲೇಜಿಗೆ ಟೈಮ್ ಆಗ್ತಾ ಇದೆ, ಕ್ಯಾನ್ಸಲ್ ಮಾಡಿಬಿಡಿ, ಡಬಲ್ ಕೊಡ್ತೀನಿ. ಅಯ್ಯೋ, ಅಲ್ಲಿ ಟ್ರಾಫಿಕ್ ಗುರು. ಹಲೋ ಹಲೋ, ಟ್ರಿಬಲ್ ಕೊಡ್ತೀನಿ. ಹಲೋ. ಒಳಗೊಳಗೆ ಲವ್ ಇಟ್ಕೊಂಡು ಎಲ್ಲರ ಎದುರುಗಡೆ ಇಬ್ರು ನಾಟಕ ಮಾಡ್ತಿದ್ದ. ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದ. ನಾನು ಆ ರೂಟಲ್ಲಿ ಹೋಗಲ್ಲ, ಈ ರೂಟಲ್ಲಿ ಹೋಗಲ್ಲ ಅನ್ನೋ ಕ್ಯಾಬು ಆಟೋಗಿಂತ ನಾನು ಇದೇ ರೂಟಲ್ಲಿ ಹೋಗೋದು ಅನ್ನೋ ಫಿಕ್ಸ್ ಆಗಿರ್ತಾರಲ್ಲ ಬಸ್, ಅದೇ ಎಷ್ಟು ವಾಸ. ನೀ ಇಲ್ಲಿದೆಯಾ? ನೀನು ರೂಮಲ್ಲಿದೆ ಅನ್ಕೊಂಡು ಅಲ್ಲಿ ಹೋಗಿದ್ದೆ. ಊರಲ್ಲಿ ಇಲ್ದೆ ಗಿಡಗಳಿಗೆಲ್ಲ ಆರೈಕೆನೆ ಇಲ್ಲ ನೋಡಕ್ಕ. ಮನೆ ಮುಂದೆ ಇರೋ ಗಿಡಗಳಿಗೆ ಯಾರು ಬೇಕಾದ್ರೂ ನೀರು ಹಾಕ್ತಾರೆ, ಆದ್ರೆ ಇವೆಲ್ಲ ಯಾರ ಕಣ್ಣಿಗೂ ಕಾಣಲ್ಲ ಅಲ್ವಾ? ಮನಸ್ಸು ಹಾಗೆ ಅಲ್ವಾ ಬಿಮ್ಲಾ? ಹೊರಗಡೆ ನೋಡೋದಕ್ಕೆ ತುಂಬ ಸುಂದರವಾಗಿ ಅಲಂಕಾರ ಮಾಡ್ಕೊಂಡಿರ್ತಿದೆ, ಆದರೆ ಮನಸ್ಸಲ್ಲಿ ಆಗ್ತಾ ಇರೋಂಥ ಸಂಕಟ ಯಾರಿಗೂ ಕಾಣಿಸಲ್ಲ ಅಲ್ವಾ? ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ ಅಕ್ಕ. ಯಾರಿಗೇನು ಹೇಳಿ ಸುಖ ಹೇಳು? ಬಿಮ್ಲಾ, ತಂಗಿಗೆ ಆಗ್ತಾ ಇರೋ ಸಂಕಟ ಅಕ್ಕ ಆಗಿ ನನಗೆ ಅರ್ಥ ಆಗದೆ ಇನ್ನು ಯಾರಿಗ ಅರ್ಥ ಆಗುತ್ತೆ ಹೇಳು? ಆದರೂ ವಿಮ್ಲಾ ಎಷ್ಟು ಬುದ್ಧಿವಂತೇನೆ ಅವಳು. ಅಲ್ಲ, ನಮ್ಮ ಆದಿನ ಬಸ್ಸಲ್ಲಿ ಹೋಗೋಣ ಅಂತ ಕರ್ಕೊಂಡೇ ಹೋಗ್ಬಿಟ್ಲು. ನಮ್ಮ ಆದಿನು ಅವಳ ಮಾತು ಕೇಳ್ಕೊಂಡು ಅವಳು ಹಿಂದೆನೇ ಹೋಗ್ಬಿಟ್ಟಪ್ಪ. ಛೇ, ಅಂದ್ರೆ
ನಾನು ಏನು ಹೇಳ್ತಿದ್ದೀನಿ ಅಂದರೆ ವಿಮಲಾ, ಪಾಪ ನಮ್ಮ ಆಗಿ ಎಷ್ಟು ಇನ್ನೋಸೆಂಟೆ. ಅವಳು ಚಾಲಾಕಿತನ ಇವಳಿಗೆ ಅರ್ಥನೇ ಆಗಲಿಲ್ಲ ನೋಡು. ಪಾಪ ಅವಳು ಹಿಂದೆ ಹೋಗ್ಬಿಟ್ಟಲ್ಲ ಅಂತ ಹೇಳಿದೆ ಅಷ್ಟೇ. ಅವನ್ ತಾನೇ ಏನ್ ಮಾಡ್ತಾನೆ ಹೇಳಕ್ಕ. ಈ ಮನೇಲಿ ಅವನಿಗೆ ಇವಾಗ ಯಾರು ಸಪೋರ್ಟ್ ಮಾಡ್ತಾರೆ? ಸ್ವಂತ ಮನೇಲೆ ನೆಮ್ಮದಿ ಇಲ್ದಂಗೆ ಆಗಿದೆ ಅವನಿಗೆ. ವಿಮಲಾ, ನೀನು ಈ ಥರ ಟೆನ್ಷನ್ ಮಾಡ್ಕೊಂಡ್ರೆ ನಿನ್ನ ಆರೋಗ್ಯದ ಗತಿ ಏನಾಗಬೇಕು ಹೇಳು. ಏನಮ್ಮ ಮಾಡ್ದೆ ಇವನು? ಸರ್, ನನ್ನ ಹೆಗಲ ಮೇಲೆ ಕೈ ಹಾಕದ ಸರ್ ಇವನು. ಸಾರಿ 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 ಮೇಡಮ್. ನನ್ನ ಮಕ್ಕಳದು ಇದೇ ಆಯ್ತು. ಬೈದ ತಕ್ಷಣ ಡ್ರಾಮಾ ಮಾಡೋದು ಪೊರ್ಕಿಗಳು. ರೀ ಮೇಡಮ್, ಯಾರು ಪೊರ್ಕಿ? ಬ್ಯಾಲೆನ್ಸ್ ತಪ್ಪಿ ಕಂಬಿ ಹಿಡ್ಕೊಳಕ್ ಹೋಗಿ ನಿಮ್ ಶೋಲ್ಡರ್ ಮೇಲೆ ಕೈ ಇಟ್ಟಿದ್ದಷ್ಟೇ. ರೀ ಡ್ರೈವರ್, ಬಸ್ ನಿಲ್ಸ್ರಿ ಇಲ್ಲೇ. ಏನು ನಾವೆಲ್ಲ ಬ್ಯಾಲೆನ್ಸ್ ತಪ್ಪದೇ ಇಲ್ವಾ? ಬಸ್ಸಲ್ಲಿ ಇಷ್ಟೊಂದು ಜನ ಗಂಡಸರಿದ್ದಾರೆ, ಅವರೆಲ್ಲ ನಿನ್ನಂಗೆ ಬ್ಯಾಲೆನ್ಸ್ ತಪ್ತಾರಾ? ಹೆಂಗಸ ಮೇಲೆ ಕೈ ಬೇರೆ ಹಾಕ್ತಾರಾ? ನೋಡಿ ಸರ್, ನಾನು ಬೇಕು ಅಂತ ಅವ್ರ ಮೈ ಮೇಲೆ ಕೈ ಇಟ್ಟಿಲ್ಲ. ಕಂಬಿ ಹಿಡ್ಕೊಳಕ್ ಹೋಗಿ ಬೈ ಮಿಸ್ ಆಗಿ ಒಂದ್ ಸೆಕೆಂಡ್ ಹಿಂಗ್ ಊರ್ ತುಂಬಾ ಇಂತ ಲೋಫರ್ಗಳೇ ತುಂಬ್ಕೊಂಡಿದ್ದಾವು. ಹಿಡಿದು ಬಾರಿಸಿಲ್ಲ ಅಂದ್ರೆ ಸರಿ ಹೋಗಲ್ಲ ಇವೆಲ್ಲ. ರೀ ಕಂಡಕ್ಟರ್, ಬಸ್ ನಾ ಪೊಲೀಸ್ ಸ್ಟೇಷನ್ ಹತ್ರ ತಿರುಗಿಸಿ, ನಾವು ಒದ್ದು ಒಳಗಡೆ ಹಾಕ್ಸೋಣ. ರೀ ಕಂಡಕ್ಟ್ರೆ, ಇವ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ರೆ ನಮಗ್ ಆಫೀಸಿಗೆ ಲೇಟ್ ಆಗತ್ತೆ. ಇಲ್ಲೇ ಏನಾದ್ರೂ ಇತ್ಯರ್ಥ ಮಾಡಿ ಕಳ್ಸಿ.